ನನಗೆ ಗೊತ್ತು ಈ ವಿಡಿಯೋ ನೋಡಿದ್ರೆ ತುಂಬ ಜನ ಇದಕ್ಕೂ ನೆಗೆಟಿವ್ ಕಮೆಂಟ್ ಹಾಕ್ತೀರಾ. ಅವ್ರು ಹಾಕಿದಂಥ ಎಫರ್ಟ್ಸು, ಖರ್ಚು ಮಾಡಿರೋಂಥ ದುಡ್ಡು, ಟೈಮ್ ಆ್ಯಂಡ್ ಡೆಡಿಕೇಶನ್ ಅದ್ಭುತ. ಹಲೋ, ಗುಡ್ ಮಾರ್ನಿಂಗ್. ಏನಪ್ಪ ನೆನ್ನೆ ಮಾತ್ರ ಯಾವುದೋ ಒಂದು ವ್ಲಾಗ್ ಹಾಕಿದ್ದೆ, ಇದನ್ನು ಯಾಕೆ ಮಾಡ್ತಿದ್ದಾನೆ, ಯಾವುದಿದು? ಆಲ್ರೆಡಿ ನೀವು ನನ್ನ ಕವರ್ ಪೇಜಲ್ಲಿ ನೋಡಿರ್ತೀರ, ಅಂದರೆ ಯೂಟ್ಯೂಬ್ ಥಂಬ್ನೇಲ್ ನೋಡಿರ್ತೀರಲ್ವಾ? ಎಸ್, ನಾನು ಹೋಗ್ತಾ ಇರೋದು ಟಾಕ್ಸಿಕ್ ಅರ್ಲಿ ಮಾರ್ನಿಂಗ್ ಫ್ಯಾನ್ ಶೋಗೆ. ಈಗ 5:15 ಸಮಯ. ಇಲ್ಲಿಂದ ನಾನು YGR ಮಾಲ್ಗೆ ಹೋಗಬೇಕು. ಒಂದು ಖುಷಿಯಾದ ವಿಚಾರ ಮತ್ತು ಬೇಜಾರಾದ ವಿಚಾರ ಏನು ಅಂತಂದರೆ, ನಾನು ಫಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಶೋಗೆ ಯಾವ ಸಿನಿಮಾಗೂ ಹೋಗಿಲ್ಲ. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾಗಂತೂ ಹೋಗೇ ಇಲ್ಲ, ತಮಿಳು ಸಿನಿಮಾಗೂ ಹೋಗಿಲ್ಲ, ತೆಲುಗು ಸಿನಿಮಾಗೂ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. ಆದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಸಿನಿಮಾಗೆ ಅರ್ಲಿ ಮಾರ್ನಿಂಗ್ ಶೋಗೆ ಹೋಗ್ತಾ ಇರೋದು ಇದೇ ಫಸ್ಟ್. ಸೊ ಒಂದು ಖುಷಿ ಇದೆ, ಹೋಗ್ತಾ ಇದ್ದೀನಿ, ಕನ್ನಡ ಸಿನಿಮಾಗೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಇದೆ. ಯಾಕೆಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಬರೋದೇ ಈ ಥರ ಒಂದು ಫ್ಯಾನ್ ಶೋ ಇದ್ದಾಗ ಮಾತ್ರ. ಅದು ಬಿಟ್ಟರೆ ನಮಗೆ ಬೇರೆ ಕನ್ನಡ ಸಿನಿಮಾಗಳು ರೆಗ್ಯುಲರ್ ಟೈಮಲ್ಲಿ ಸಿಗ್ತವೆ. ಸೊ ಹಾಗಾಗಿ ರೆಗ್ಯುಲರ್ ಟೈಮಲ್ಲಿ ಫಸ್ಟ್ ಶೋ ಎಲ್ಲ ಹೋಗಿದ್ದೀನಿ, ಬಟ್ ಫ್ಯಾನ್ ಶೋಗೆ ಅಂತ ಹೋಗ್ತಿರೋದು ಫಸ್ಟ್ ಟೈಮ್. ಆ್ಯಂಡ್ ನಾನು ಯಶ್ ಅವ್ರ ಫ್ಯಾನು, ಸುದೀಪ್ ಅವ್ರ ಫ್ಯಾನು, ದರ್ಶನ್ ಅವ್ರ ಫ್ಯಾನು ಸಪ್ರೇಟಾಗಿ ನಾನು ಹೇಳಲ್ಲ. ನಾನು ಎಲ್ಲ ಕನ್ನಡ ಹೀರೋ ಯಾರ್ಯಾರು ಇದ್ದಾರೆ ಎಲ್ಲರದ್ದು ಫ್ಯಾನ್ ನಾನು. ಸೊ ಅಂದರೆ ಯಾಕೆ ಅಂತಂದರೆ ನನಗೆ ಪರ್ಟಿಕ್ಯುಲರ್ ಆಗಿ ಒಬ್ಬಿಬ್ಬರು ಇಷ್ಟ ಆಗಲ್ಲ, ಎಲ್ಲರೂ ಇಷ್ಟ ಆಗ್ತಾರೆ. ಸೊ ನಾನೊಬ್ಬ ಆ್ಯಕ್ಟ್ರಾಗಿ, ಡೈರೆಕ್ಟ್ರಾಗಿ ಎಲ್ಲರಿಂದನೂ ಕಲಿಯೋದಿದೆ, ಕಲ್ತಿದ್ದೀನಿ ಕೂಡ, ಕಲಿತಾ ಇದ್ದೀನಿ ಕೂಡ. ಸೊ ಹಾಗಾಗಿ ಆ್ಯಂಡ್ ಟಾಕ್ಸಿಕ್ ಸಿನಿಮಾ ಹೇಗಿತ್ತು, ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ ಫ್ಯಾನ್ ಶೋ ಹೇಗಿತ್ತು, ಏನಾಯಿತು ಎಲ್ಲದನ್ನು ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ನೋಡ್ಕೊಂಡೋಗಿ. ನಿಮಗೂ ಏನಾದರೂ ಅರ್ಲಿ ಮಾರ್ನಿಂಗ್ ಶೋ ನೋಡಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಳ್ಳಿ ಫಸ್ಟ್ ಡೇ. ಓಕೆ, ಮಜಾ ಇರುತ್ತೆ. ಕ್ರೌಡ್ ಮಧ್ಯ ಆ ತುಂಬು ಥಿಯೇಟ್ರ್ಗಳಲ್ಲಿ ಕೂತ್ಕೊಂಡು ನೋಡುವಂಥ ಮಜಾ. ನಾನು ಹೋಗ್ತಾ ಇರೋದು ಆ್ಯಕ್ಚುಲಿ ಮಾಲ್ಗೆ, ಸಿಂಗಲ್ ಥಿಯೇಟ್ರ್ ಸಿಕ್ಕಾಪಡೆ ಗಲಾಟೆ ಆಗುತ್ತೆ, ನನಗೇನು ಕೇಳಿಸಲ್ಲ. ಆ ಒಂದು ಕಾರಣಕ್ಕೆ ನಾನು ಮಾಲ್ಗೆ ಹೋಗ್ತಾ ಇದ್ದೀನಿ. ಓಕೆ, ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು, ಏನೇನಾಯಿತು ಎಲ್ಲದನ್ನು ನೋಡೋಣ. ಕಮ್. He's all I hit you la 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 la. He's all I hit you la 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 la. He's all I hit you la 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 la. ಪಾರ್ಕಿಂಗ್ ಇಶ್ಯೂಸ್ ಇರೋದಕ್ಕೆ ನಾನು ಬೈಕಲ್ಲೇ ಹೋಗ್ತಾ ಇದ್ದೀನಿ, ಸ್ವಲ್ಪ ಆರಾಮಾಗಿ ಹೋಗ್ಬೋದಲ್ಲ ಅಂತ. ಆ್ಯಂಡ್ ನನ್ನ ಜೊತೆ ಇನ್ನೂ 3 ಜನ ಬರ್ತಾ ಇದ್ದಾರೆ. ಯಾರ್ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಕೀಪ್ ವಾಚಿಂಗ್. ಓಕೆ, ಸಿ ಯು. ನೋಡಿ, ಇವರೊಬ್ರು ನಾನು ಹೇಳಿದ್ನಲ್ಲ, ಹಾಗೆ ಇವರಿಬ್ರು ಎಲ್ಲ He's all I hit you la 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 la. He's all I hit you la 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 la. He's all I hit you la 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 la. He's all I hit you la 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 la. ನೋಡೋಣ. ಹೊಸ ಅನುಭವ, ಮಜಾ ಇದೆ. He's all I hit you la 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 la. He's all I hit you la 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 la. He's all I hit you la 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 la. He's all I hit you. Daddy's home. ಸೆಕೆಂಡ್ ಹಾಫ್ ನೋಡಿ, ಎಲ್ಲರ ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ. ಹೆಚ್ಚಿಗೆ ಮಾತಾಡ್ಬೇಕು ನಾನು.
ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ಕೊನೆ ತನಕ ನೋಡಿ ಏನಿಲ್ಲ ಅಂದ್ರೆ ಒಂದು 10,000 ಜನರ ಮೇಲೆ ಕೆಲಸ ಮಾಡಿದ್ದಾರೆ. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲಿ ಈ ಥರದ ಒಂದು ಎಂಡ್ ಕ್ರೆಡಿಟ್ಸ್ ನಾನು ನೋಡ್ತಾ ಇರೋದು. ಇದು ಎಲ್ಲ ಸಿನಿಮಾಗೂ ಇದೇ ರೀತಿ ಮುಂದುವರಿಲಿ ಅನ್ನೋ ನನ್ನ ಆಶಯ. ಸೀರಿಯಸ್ಲಿ ನಾನು ಕೊನೆ ತನಕ ನೋಡ್ಕೊಂಡು ಹೋಗಿ ಬಂದೆ. ಸೊ ಅದ್ಭುತ, ಆಲ್ ದ ಬೆಸ್ಟ್. ಫೈನಲಿ ನೋಡಿದ್ರಲ್ಲ ಒಂದಷ್ಟು ವಿಡಿಯೋಗಳು ನಾನು ಏನು ಹಾಕಿದ್ದೆ, ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆನ್ ಫಸ್ಟ್ ಡೇ, ಫಸ್ಟ್ ಶೋ, ಫ್ಯಾನ್ ಶೋ, ಮಾರ್ನಿಂಗ್ ಶೋ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಏನು ಅಂದ್ಕೊಂಡಿದ್ದೆ, ಫೈನಲಿ ನಾನು ಮಾಡಾಯಿತು. ಅದು ನಮ್ಮ ಕನ್ನಡದ ಸಿನಿಮಾವನ್ನೇ ನಾನು ಮಾಡಿದೆ ಅನ್ನೋ ಏನೋ ಒಂದು ಖುಷಿ ಇದೆ. ಅದು ನಂಗೆ ತುಂಬ ಮೆಮೊರೇಬಲ್ ಜರ್ನಿ ಆಗುತ್ತೆ. ಆ್ಯಂಡ್ ಟಾಕ್ಸಿಕ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯ ಪ್ರಯತ್ನ. ಅವರ ಹಿಂದಿನ ಸಿನಿಮಾ ಏನು ಆ ಒಂದು ಕ್ರೇಜಲ್ಲಿತ್ತು, ಆಮೇಲೆ ಆ ಫ್ಯಾನ್ ಮೂಮೆಂಟ್ ಏನಿತ್ತು, ಅದೆಲ್ಲದೂ ನಂಗೆ ಈ ಸಿನಿಮಾದಲ್ಲಿ ಸಿಕ್ತು, ಇಲ್ಲ ಅಂತಿಲ್ಲ. ಹಾಗೆ ಯಶ್ ಅವ್ರಿಗೆ ನಾನು ತುಂಬ ದೊಡ್ಡ ಅಪ್ರಿಸಿಯೇಷನ್ ಕೊಡಬೇಕು. ಯಾಕೆಂದರೆ ಹಿಂದಿನ ಸಿನಿಮಾದ ಫೇಮ್ಗೆ ಜೋತು ಬೀಳದೆ ಈ ಸಿನಿಮಾವನ್ನು ಹೆಗಲ ಮೇಲೆ ಹೊತ್ಕೊಂಡು ತೊಗೊಂಡು ಹೋಗಿರೋ ರೀತಿ ಇದೆಯಲ್ಲ, ದೊಡ್ಡ ನಮಸ್ಕಾರ ನಿಮಗೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ಎಲ್ಲ ಫ್ರೇಮಲ್ಲೂ ನಿರ್ದೇಶಕರು ಏನು ಕಂಡ್ರು ಅದ್ರ ಜೊತೆ ನೀವು ನನಗೆ ಕಂಡ್ರಿ. ಆಬ್ವಿಯಸ್ಲಿ ಅಲ್ಲಿ ನಿಮ್ಮ ಎಫರ್ಟ್ ಕೂಡ ಇದೆ ಅನ್ನೋದು ನಂಗೆ ತುಂಬ ಆರಾಮಾಗಿ ಗೆಸ್ ಮಾಡ್ಬೋದು. ಅಷ್ಟು ಎಫರ್ಟ್ ಕಾಣಿಸ್ತಾ ಇತ್ತು ನಿಮ್ಮಲ್ಲಿ. ಆ್ಯಂಡ್ ಪ್ರತಿಯೊಂದು ಶಾರ್ಟ್ಸ್, ವಿಷನ್ಸ್, ಆ ಸ್ಟಂಟ್ ಕೊರಿಯೋಗ್ರಫಿ ಆಗಿರ್ಬೋದು, ಕಾಂಪೋಸಿಷನ್ಸು, ಸಾಂಗ್ಸು, ಆಮೇಲೆ ಪ್ರತಿಯೊಬ್ಬರ ಆ್ಯಕ್ಟಿಂಗ್, ಯಾರು ಏನೇನು ಕ್ಯಾರೆಕ್ಟರ್ಗಳು ಕೊಟ್ಟಿದ್ದಾರೆ, ಆ್ಯಪ್ಟ್ ಅದು. ಯಾಕೆ ಈ ಸಿನಿಮಾ 2, 3, 4 ವರ್ಷ ಥರ ಟೈಮ್ ತೊಗೊಂಡು ಒಂದು ಪರ್ಟಿಕ್ಯುಲರ್ ಡೇಟ್ನ ನೋಡ್ಕೊಂಡು ಯಾಕೆ ಪೋಸ್ಟ್ಪೋನ್ ಆದ್ರೂ ಒಂದು ಪರ್ಟಿಕ್ಯುಲರ್ ಡೇಟ್ ನೋಡ್ಕೊಂಡು ಬಂದರು ಅನ್ನೋದಕ್ಕೆ ನೀವು ಸಿನಿಮಾ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಸಿನಿಮಾನ ನಾನು ಇದು ಒಂದು ಏನಂತಾರೆ ಫ್ಯಾನ್ ಶೋದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋಕ್ಕೆ ಅಂತ ನಾನು ಇದು ವಿಡಿಯೋ ಮಾಡಿದ್ದೆ. ಬಟ್ ಈಗ ನಾನು ನೋಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೆಗೆಟಿವ್ ರಿವ್ಯೂಸ್ಗಳನ್ನು ಹಬ್ಬಿಸ್ತಾ ಇದ್ದಾರೆ. ಅದು ಪೇಡ ಅಥವಾ ಯಾರೋ ಬೇರೆ ಆರ್ಟಿಸ್ಟ್ಗಳ ಫ್ಯಾನ್ಸಾ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಒಂದು ಸಿನಿಮಾ, ಈ ಥರದ ಒಂದು ಸಿನಿಮಾ ಮಾಡೋದಕ್ಕೆ ಯಾವುದಾದ್ರು ಚಿಕ್ಕ ಪುಟ್ಟ ಸಿನಿಮಾ ಮಾಡೋಕ್ಕಾದ್ರೂ ಎಫರ್ಟ್ಸ್ ಅನ್ನೋದು ಹಾಕಲೇಬೇಕು. ಅದು 1 ಕೋಟಿಯ ಸಿನಿಮಾಗಾದರೂ ಅಷ್ಟೇ, ಈ ಥರ 400-500 ಕೋಟಿ ಸಿನಿಮಾ ಆದರೂ ಅಷ್ಟೇ. ಆದರೆ ಇದರ ಎಫರ್ಟ್ಸ್, ಇದಕ್ಕೆ ಕೊಟ್ಟಂಥ ಟೈಮ್, ಇದರ ಹಾರ್ಡ್ ವರ್ಕ್ ತುಂಬ ಅಂದರೆ ತುಂಬ ದೊಡ್ಡದು. ಪ್ರತಿಯೊಂದು ಸಿನಿಮಾದಲ್ಲೂ ನಿಮಗೆ 100% ಎಂಟರ್ಟೈನ್ಮೆಂಟ್ ಸಿಗುವಂಥ ಯಾವ ಎಲಿಮೆಂಟು ನಿಮಗೆ ಇರೋದಿಲ್ಲ. ಅದು ಕಂಪ್ಲೀಟ್ ಎಲ್ಲೋ ಒಂದು ಕಡೆಯಿಂದ ನಿಮಗೆ ಅದು ಒಂದಲ್ಲ ಒಂದು ರೀತಿಲಿ ಡಿಸ್ಕನೆಕ್ಟ್ ಆಗಿರಬಹುದು, ಅಥವಾ ಇಷ್ಟ ಆಗದಿರೋ ಸೀನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ಬೋರ್ ಆಯಿತು ಅನ್ನೋದಾಗಿರೋದು ಎಲಿಮೆಂಟ್ ಇದ್ದೇ ಇರುತ್ತೆ. ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಅನ್ನೋ ಕಂಪ್ಯಾರಿಸನ್ಸ್ ಇರುತ್ತೆ. ಬೀಯಿಂಗ್ ಅನ್ ಆ್ಯಕ್ಟರ್, ಬೀಯಿಂಗ್ ಅ ಡೈರೆಕ್ಟರ್ ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ, ಮುಂದೂ ಕೂಡ ಅನುಭವಿಸ್ತೀನಿ. ಆ್ಯಂಡ್ ಇದಕ್ಕೂ ಕೂಡ ಅದು ಹೊರತಾಗಿಲ್ಲ. ತುಂಬ ಜನ ಹೇಳ್ತಾ ಇದ್ರು, ಅಯ್ಯೋ ಸೆಕೆಂಡ್ ಹಾಫ್ ಓಕೆ, ಫಸ್ಟ್ ಹಾಫ್ ಚೆನ್ನಾಗಿತ್ತು, ಅಯ್ಯೋ ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಚೆನ್ನಾಗಿತ್ತು, ಅಯ್ಯೋ ಇದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಹಿಂಗಾಯ್ತಾ, ಗುರುಥೋ ಅನ್ಕೊಂಡು ಈ ಥರದ್ದೆಲ್ಲ ಬಂದೇ ಬರುತ್ತೆ. ಇದನ್ನು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿನಿಮಾ ನೋಡದೇ ಇರೋರು ದಯವಿಟ್ಟು ಯಾರ ಒಪಿನಿಯನ್ನು ಕೇಳಬೇಡಿ, ಸುಮ್ಮನೆ ಆರಾಮಾಗಿ ಸಿನಿಮಾ ನೋಡ್ಕೊಂಡು ಬನ್ನಿ. ಆಮೇಲೆ ಯಾವುದೇ ರೀತಿಯ ಅತಿಯಾದ ಎಕ್ಸ್ಪೆಕ್ಟೇಷನ್ಸು ಯಾವ ಸಿನಿಮಾ ಮೇಲೂ ಇಡಬೇಡಿ, ಹಾಗೆಯೇ ಈ ಸಿನಿಮಾ ಮೇಲೂ ಇಟ್ಕೊಂಡು ಹೋಗಬೇಡಿ. ಯಾಕಂತಂದರೆ ನೀವು ಅನ್ಕೊಂಡಿರ್ತೀರ ಇಲ್ಲಿ ಆಗಬೇಕು ಅನ್ನೋದಾದರೆ ನೀವೇ ಡೈರೆಕ್ಟ್ ಮಾಡಿ, ನೀವೇ ಯಾವುದೋ ಒಂದು ಸಿನಿಮಾ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಅದ್ಭುತವಾದ ಪ್ರಯತ್ನ, ಜೆನ್ಯೂನಿಟಿ ತುಂಬ ಕಾಣಿಸುತ್ತೆ ಅವರ ಒಂದು ಎಫರ್ಟ್ಸಲ್ಲಿ. ನಾನೊಂದು ಒಳ್ಳೆ ಸಿನಿಮಾ ಆಡಿಯನ್ಸಿಗೆ ಕೊಡಬೇಕು, ಸುಮ್ಮನೆ ದುಡ್ಡು ಹಾಕಿ ದುಡ್ಡು ತೊಗೊಂಡು ಹೋಗ್ಬಿಡೋಣ, ಇಟ್ಸ್ ಅ ಬಿಸ್ನೆಸ್, ಒಪ್ಕೋತೀನಿ ನಾನು. ಹಾಗಂತ ಅದನ್ನು ಜನರಿಗೆ ಏನೋ ಕೊಟ್ಟು ನಾನು ತೊಗೊಂಡ್ಬಿಡ್ತೀನಿ ಅನ್ನೋ ಒಂದು ಹುಚ್ಚುತನ ಇದರಲ್ಲಿ ಕಾಣಿಸ್ತಿಲ್ಲ ನನಗೆ. ಅವ್ರು ಹಾಕಿದಂಥ ಎಫರ್ಟ್ಸು, ಖರ್ಚು ಮಾಡಿರೋಂಥ ದುಡ್ಡು, ಟೈಮ್ ಆ್ಯಂಡ್ ಡೆಡಿಕೇಶನ್ ಅದ್ಭುತ. ನನಗೆ ತುಂಬ ಬೇಜಾರಾಗುತ್ತೆ ಕೆಲವೊಂದು ವಿಚಾರದಲ್ಲಿ. ಯಾರೂ ಕೂಡ ಕನ್ನಡದ ಸಿನಿಮಾ, ಇಷ್ಟು ಚೆನ್ನಾಗಿರೋ ಸಿನಿಮಾ ಬಂದಾಗ ಅಥವಾ ಒಂದು ಒಳ್ಳೆ ಪ್ರಯತ್ನ ಆದಾಗ ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಅದಕ್ಕೆ ನಿಮ್ಮಿಂದ ನೆಗೆಟಿವ್ ಮಾತುಗಳು ಬರೋದು ಬೇಡ. ನನಗೆ ಗೊತ್ತು, ಈ ವಿಡಿಯೋ ನೋಡಿದ್ರೆ ತುಂಬ ಜನ ಇದಕ್ಕೂ ನೆಗೆಟಿವ್ ಕಮೆಂಟ್ ಹಾಕ್ತೀರಾ. ಬಟ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನೊಂದು ಕನ್ನಡದ ಪ್ರೇಕ್ಷಕನಾಗಿ, ಕನ್ನಡದ ಚಿತ್ರದ ಅಭಿಮಾನಿಯಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಪೇಡ್ ಪಬ್ಲಿಸಿಟಿ ಅಲ್ಲ. ಇದು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ನಾನು ಮಾಡ್ತಿದ್ದೀನಿ. ಹಾಗಂತ ನಾನು ಬೇರೆ ಸಿನಿಮಾಗೆ ಯಾಕೆ ಮಾಡಿಲ್ಲ, ನನಗೆ ಅದಕ್ಕೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅದ್ರಲ್ಲಿ ಇಷ್ಟು ಜೆನ್ಯೂನಿಟಿನೋ, ಎಂಟರ್ಟೈನ್ಮೆಂಟೋ, ಇನ್ನೊಂದು ಏನೋ ಒಂದು ಲ್ಯಾಕ್ ಆಫ್ ಇರುತ್ತೆ ಕೆಲವೊಂದು ಸಣ್ಣ ಪುಟ್ಟ. ಬಟ್ ಇದಕ್ಕೆ
ಇದನ್ನು ನಾನು ನೋಡಿದಾಗ ನನಗೆ ಮಾಡಲೇಬೇಕು ಅಂತ ಅನ್ನಿಸ್ತು. ನಂಗೆ ಅಷ್ಟು ಖುಷಿ ಆಯಿತು. ಹಾಗಂತ ನಾನು ಇನ್ನೊಬ್ರು ಫ್ಯಾನು ಮತ್ತೊಬ್ರು ಫ್ಯಾನು ಅಲ್ಲ, ನಾನು ಎಲ್ಲ ಹೀರೋಗಳ ಫ್ಯಾನು, ನಾನು ಕನ್ನಡದ ಚಿತ್ರದ ಫ್ಯಾನು. ಸೊ ನಾನು ಹೇಳ್ತಿರೋದು ಒಂದೇ, ಇಂಥ ಒಳ್ಳೆ ಅದ್ಭುತವಾದಂಥ ಪ್ರಯತ್ನಕ್ಕೆ ನಿಮ್ಮಿಂದ ಸಪೋರ್ಟ್ ಸಿಗಲಿ, ಅದು ಮನಸ್ಪೂರ್ವಕವಾಗಿರಲಿ. ಯಾರದೇ ಒಪಿನಿಯನ್ ಕೇಳದೆ ದಯವಿಟ್ಟು ಹೋಗಿ ನಿಮ್ಮ ಒಂದು ಸಹಕಾರ ನಮ್ಮ ಕನ್ನಡದ ಸಿನಿಮಾ ಮೇಲೆ, ಎಸ್ಪೆಷಲಿ ಈ ಸಿನಿಮಾ ಮೇಲೆ ಕೊಡಿ. ಇದರಿಂದ ಅದ್ಭುತವಾಗಿರೋ ಕಥೆಗಳನ್ನು ನಮ್ಮ ಕನ್ನಡದಲ್ಲೇ ತರೋದಕ್ಕೆ ನಮ್ಮ ಹೀರೋಗಳಿಂದ ಪ್ರಯತ್ನಗಳಾಗ್ತವೆ ಇದೇ ರೀತಿ. ಸೊ ಒನ್ಸ್ ಅಗೇನ್ ಇಡೀ ಟಾಕ್ಸಿಕ್ ತಂಡಕ್ಕೆ, ಇಡೀ ಕಾಸ್ಟ್ ಆ್ಯಂಡ್ ಕ್ರೂ ಏನಿದ್ದಾರೆ, ಆ್ಯಂಡ್ ಎಸ್ಪೆಷಲಿ ನಮ್ಮ ಯಶ್ ಅವ್ರಿಗೆ ನಮ್ಮ ಪ್ರೇಕ್ಷಕ ವೃಂದದಿಂದ ಹೃತ್ಪೂರ್ವಕ ವಂದನೆಗಳು. ಇದೇ ರೀತಿ ಅದ್ಭುತ ಪ್ರಯತ್ನಗಳು ಮಾಡಿ. ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ರಾಮಾಯಣ. ಮತ್ತೆ ಆದರೆ ಖಂಡಿತವಾಗ್ಲೂ ನಾನು ಟಾಕ್ಸಿಕ್ ಇನ್ನೂ ಡಾಲ್ಬಿ ಸ್ಕ್ರೀನಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಬಟ್ ಪಕ್ಕಾ ನೋಡ್ತೀನಿ, ಖಂಡಿತವಾಗ್ಲೂ ನೋಡ್ತೀನಿ. ಸೊ ಮಿಸ್ ಮಾಡಬೇಡಿ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ಬನ್ನಿ, ಕಾಯ್ಬೇಡಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ನಾನು ಒಂದು 700 ರೂಪಾಯಿ ಕೊಟ್ಟೆ ಟಿಕೆಟ್ಗೆ. ಅದು ನಂಗೆ ನಿಜವಾಗ್ಲೂ ಹೇಳ್ತೀನಿ ವರ್ತ್ ಅನಿಸ್ತು, ಮನಸ್ಸು ಮುಟ್ಕೊಂಡು ಹೇಳ್ತೀನಿ ವರ್ತ್ ಅನಿಸ್ತು. ಯಾರ್ಯಾರ್ದೋ ಬೇರೆ ಪರಭಾಷಿಗರ ಸಿನಿಮಾಗಳಿಗೆ ನಾವು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ಶೋಗೆಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ, ಅದು ಬೇರೆ. ಆದರೆ ಕನ್ನಡದ ಸಿನಿಮಾ ಇಷ್ಟು ಚೆನ್ನಾಗಿರೋ ಹಾಲಿವುಡ್ ಲೆವೆಲಿನ ಕ್ವಾಲಿಟಿ ಕೊಟ್ಟಾಗ ನಮ್ಮ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂಥ ಖುಷಿನೇ ಬೇರೆ. ಮಾಡಿ, ಖಂಡಿತವಾಗ್ಲೂ ಯಾರದೇ ಒಪಿನಿಯನ್ ಕೇಳಬೇಡಿ, ನೀವು ಹೋಗಿ ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಸೊ ಮಚ್.